ನೋಡಿ ಹೆಂಗಿದೆ ಇದೇ ತರ ಬಾದಿಶಾ. ಈಗ ಯಾವ ರೀತಿ ಫಸ್ಟ್ ಇಂದ ಮಾಡೋದು ನಾನು ತೋರಿಸ್ತೀನಿ ಬನ್ನಿ. ನೋಡಿ ಬಾದಿಶಾ ಅನ್ನೋದು ನೀವು ಒಂದು ಅಂಗಡಿಯಲ್ಲಿ ತಿಂದಿರ್ತೀರಾ, ನೀವು ಒಂದು ಸ್ವೀಟ್ ಶಾಪಲ್ಲಿ ತಿಂದಿರ್ತೀರಾ, ಮತ್ತೆ ಮದುವೆಯಲ್ಲಿ ತಿಂದಿರ್ತೀರಾ, ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ತಿಂದಿರ್ತೀರಾ. ನೋಡಿ ಈ ತರ ಬರುತ್ತೆ ಬಾದಿಶಾ ಅನ್ನೋದು. ನೋಡಿ ಒಳಗಡೆ ಅನ್ನೋದು ಚೆನ್ನಾಗಿ ಈಗ ಅದರಲ್ಲಿ ನೋಡಿ ಈ ತರ ಫ್ರೈ ಆಗಬೇಕು, ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದ್ಮೇಲೆ ಒಳಗಡೆ ಇವರು ಸಕ್ಕರೆ ಪಾಕ ಮಾಡಿರ್ತಾರಲ್ಲ, ಪಾಕ ಅನ್ನೋದು ಒಳಗಡೆಗೆ ಸೇರ್ಬೇಕದು. ಈ ತರ ಆದ್ರೇನೆ ಅದು ನೋಡಿ ನೋಡಿ ಈ ತರ ಇರ್ಬೇಕು ಬಾದಿಶಾ ಅಂತಂದ್ರೆ. ನೋಡಿ ಇದೇ ತರ ಬಾದಿಶಾ ನೆಕ್ಸ್ಟ್ ಮಾಡ್ತಾರೆ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ. ಬಾದಿಶಾ ಸ್ಟಾರ್ಟ್ ಮಾಡಿದ್ದಾರೆ. ಬಾದಿಶಾ ಮಾಡೋದಕ್ಕೆ ಈಗ 10 kg ಮೈದಾ ಹಾಕ್ಕೊಂತ ಇದ್ದಾರೆ. ಇದು ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ ನಂಬರ್ 1 ಚೆನ್ನಾಗಿರುತ್ತೆ ಇದು, ಇದರಿಂದ ಮಾಡ್ತಾರಂಥದ್ದು. ನೋಡಿ ಈಗ ಇದು 3 kg ಆಯಿತು. 4 kg, 5, ಇದು 6 kg, 10 kg ಮೈದಾ. ಅದರಲ್ಲಿ ಹಾಕಿ ಬಿಸಿ ಮಾಡ್ಕೊತಾರ. ನೋಡಿ ಅದರಲ್ಲಿ ಡಾಲ್ಡಾ ಹಾಕ್ಕೊತಾ ಇದ್ದಾರೆ. 3 kg ಆಗೋಷ್ಟು ಡಾಲ್ಡಾ ಹಾಕ್ಕೊತಾ ಇದ್ದಾರೆ. ಈಗ 1 kg ಹಾಕ್ಕೊಂಡಿದ್ದಾರೆ, ಮತ್ತೆ ಇನ್ನೊಂದು kg, ಇಲ್ಲೊಂದು kg, 3 kg ಹಾಕಿ ಡಾಲ್ಡಾ ಬಿಸಿ ಮಾಡಿಕೊಂಡು ನೋಡಿ ಇದರಲ್ಲಿ ಹಾಕೋಣ ಅಂಥದ್ದು ಡಾಲ್ಡಾನ. ಇವಾಗ 1, 2, 3 ನೋಡಿ 10 kgಗೆ 10 ಗುಡ್ಡೆ. 4, 5, 6, 10. ಓಕೆ. 1 ಲೀಟ್ರ್ ಮೊಸರು ಹಾಕ್ಕೊಂತ ಇದ್ದಾರೆ. 1 ಲೀಟ್ರ್ ಮೊಸರು. ನೋಡಿ 3 kg ಡಾಲ್ಡಾ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಇದು ಬಿಸಿ ಮಾಡಿಕೊಂಡು ಮತ್ತೆ ಇದ್ರಲ್ಲಿ ಹಾಕೋಣ ಅಂತ. ನೋಡಿ ಫಸ್ಟ್ನೇದು ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಇಲ್ಲಿ ಹಾಕ್ಕೊತಾ ಇದ್ದಾರೆ. ಆಲ್ರೆಡಿ ಇದು 1000 ಆಗಿದೆ. ಆಲ್ರೆಡಿ 1000 ಬಾದಿಶಾ ಮಾಡ್ಕೊಂಡಿದ್ದಾರೆ. ನೋಡಿ ಇದೆಲ್ಲ ಮಾಡಿಕೊಂಡು ಮತ್ತೆ ನೋಡಿ ಇಲ್ಲಿ ಬೇರೆ ಇದೆ. ಇಲ್ಲೊಂದು ಪರೋಟ ರೆಡಿ ಆಗಿದೆ, ಮತ್ತು ಇಲ್ಲೊಂದು ಪರೋಟ. ನೋಡಿ ಇದೇ ಥರ 4 ಸತಿ ಮಾಡ್ಕೊತಾರೆ. ಇದು 4000 ಜನಕ್ಕೆ ಮಾಡ್ತಾರಂಥದ್ದು. ನೋಡಿ ಈಗ ಡಾಲ್ಡಾ ಬಿಸಿ ಮಾಡಕ್ಕೆ ಇಟ್ಟಿದ್ದಾರೆ. ಅದು ಫುಲ್ ಕರ್ಗೋಬೇಕು. ಕರಗಿದ ಮೇಲೆ ಬಿಸಿ ಬಿಸಿನೇ ಅದ್ರಲ್ಲಿ ಹಾಕೋಣಂಥದ್ದು. ನೋಡಿ ಈಗ ಮೊಸರು ಹಾಕ್ಕೊಂಡಿದ್ದಾರೆ. ಮೊಸರು ಹಾಕೊಂಡ್ಮೇಲೆ ಈಗ ಬಿಸಿ ನೀರು, ಅದು ತಣ್ಣೀರು. ನೋಡಿ ಆ ಸೌಟಲ್ಲಿ 2.5 ಸೌಟ್ ಹಾಕೊಂಡು 2.5 ನೀರು ಅಂದ್ರೆ 2.5 ಡಾಲ್ಡಾ. 2.5 ಡಾಲ್ಡಾ. ಓಕೆ. ಅದು ಅರ್ಧ, ಅದು ಅರ್ಧ. ಸರಿ. ಅದೆಷ್ಟು ಹಾಕಿದ್ರೆ ಇದು ಅಷ್ಟು ಹಾಕಬೇಕು. ಸರಿ. ಓಕೆ. ನೋಡಿ ನೀರು ಎಷ್ಟು ಹಾಕಿದ್ರೆ ಡಾಲ್ಡಾನು ಅಷ್ಟೇ ಡಾಲ್ಡಾ. ಓಕೆ. ನೋಡಿ ಈಗ ಡಾಲ್ಡಾ ಅನ್ನೋದು ಬಿಸಿ ಆಗಿದೆ, ಫುಲ್ ಚೆನ್ನಾಗಿ ಕರಗಿದೆ. ನೋಡಿ ಇದು ಡಾಲ್ಡಾ ಜೊತೆಲಿ ಒಂದು ಅರ್ಧ ಲೀಟ್ರ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ಒಂದು 1/4 kg ಎಣ್ಣೆ ಹಾಕ್ಕೊಂಡಿದ್ದಾರೆ. ಅದನ್ನ ಈ 2.
ಹಾಂ ನೋಡಿ 2.5 ಹಾಂ ಸೇಮ್ ವಾಟರ್ ಎಷ್ಟು ಹಾಕ್ಕೊಂಡಿದ್ದಾರೆ ಅದನ್ನು ಅಷ್ಟೇ ಡಾಲ್ಡಾನು ಇದೆ ಇಷ್ಟ ಹಾಕಿ ಅದೊಂದು ಅರ್ಧ ಅದೊಂದು ಅರ್ಧ ಸೇಮ್. ಓಕೆ ಓಕೆ ಹಾಂ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತಾರೆ ಹಾಂ ನೋಡಿ ಈ ಥರ ಫುಲ್ಲು ನೀಟಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡೋದೇ ಒಂದು 10-15 ನಿಮಿಷ ಹಿಡಿಯುತ್ತಲ್ಲ. ಹಾಂ ಅಷ್ಟೇ ಆಯಿತು, ಸ್ವಲ್ಪ ರೆಡಿ ಆಗುತ್ತೆ. ಹಾಂ ಹಾಂ ಕಲಿಸ್ಕೊಂಡ್ರೆ ಆಯಿತು. ಹಾಂ ನೋಡಿ ಈ ಥರ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಂ ನೋಡಿ ಇದಾಗಿದೆ. ಇದು ಒಂದು 2 ನಿಮಿಷ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡಿಕೊಂಡು ಈಗ ರೆಡಿ ಆಗಿದೆ ಇದು. ರೆಡಿ ಆಗಿದೆ. ಇವಾಗ ಇದು ಉಂಟೆ ಹಾಕೋದು. ಹಾಂ ಉಂಟೆ ಹಾಕ್ಕೊಂತಾರೆ ಈಗ ಚಿಕ್ಕದಾಗಿ ಉಂಟೆ ಹಾಕ್ಕೊಂಡು ಈಗ ನೋಡಿ ಈ ಥರ ತಟ್ಟೋದು ಅಷ್ಟೇ. ಹಾಂ ತಟ್ಟೋದು. ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ತಾ ಇದೆ. ನೀವು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಸರ್ ಇದು? 35 ವರ್ಷ. 35 ವರ್ಷದಿಂದ ಬರೀ ಸ್ವೀಟ್ಸೇ ಮಾಡ್ತಾ ಇರೋದು. ಹಾಂ ನೋಡಿ 35 ವರ್ಷದಿಂದ ಬರೀ ಸ್ವೀಟ್ಸೇ ಮಾಡ್ತಾ ಇರೋದು. ನೋಡಿ ಆ ಥರ ಎಕ್ಸ್ಪೀರಿಯನ್ಸ್ ಇದ್ರೇ ಇದೆಲ್ಲ ಮಾಡೋಕ್ಕಾಗೋದು. ಇದು ಒಂದೇ ಸತಿ ಈ ಫುಲ್ ಫಿನಿಶಿಂಗ್ ಇದೇ ಥರ ಬರಬೇಕು ಅಂದರೆ ಮಾಡೋಕ್ಕಾಗೋದಿಲ್ಲ. ಇದು ಒಂದು 4-5 ಸಲ ಮಾಡಬೇಕಲ್ಲ ಇದು. ಕಷ್ಟ ಇದೆ ಸ್ವಲ್ಪ. ಕಷ್ಟ ಇದೆ ಇದು. ನೋಡಿ ಫುಲ್ಲು ಇದೆಲ್ಲ ಎಷ್ಟಿದೆ ಅಷ್ಟೂ ಇಷ್ಟು ದಪ್ಪ ಇದನ್ನು ಉಂಟೆ ಮಾಡ್ಕೊಂತಾರೆ. ಹಾಕೊಂಡ್ಬಿಟ್ಟು ಆಮೇಲೆ ತಟ್ಟೋದು. ನೋಡಿ ಅದು ಒಣಗದಿರೋ ಕಾರಣಕ್ಕೆ ನೋಡು ಅದು ಒಣಗಬಾರ್ದು. ಒಣಗಿದ್ರೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ವೈಟದು ಕಾಟನ್ ಬಟ್ಟೆ ತೊಗೊಂಡು ನೀರಲ್ಲಿ ಚೆನ್ನಾಗಿ ನೆನೆಸಿ ಅದ್ರ ಮೇಲೆ ಹಾಕ್ಕೊಂಡಿರೋಂಥದ್ದು. ನೋಡಿ ಈಗ ಈ ಥರ ಮಾಡ್ಕೊಬೇಕಾ ತಟ್ಟಬೇಕು ಅದನ್ನು. ನೋಡಿ ಜಸ್ಟ್ ಆ ಥರ ಹಂಗೆ ಅದೇ ನೋಡಿ ಈ ಥರ ಮಾಡ್ಕೊಂಡು ಇದನ್ನೆಲ್ಲ ಫುಲ್ಲು ಇಷ್ಟೊಂದು 10 kg ಮೈದಾ ಇರೋದು ಈ ಥರ ಮಾಡ್ಕೊತಾರೆ. ನೋಡಿ ಬಾದಿಷಾಗೆ ಈ ಥರ ಮಾಡ್ಕೊಬೇಕು. ಹಾಂ ನೋಡಿ ಆ ಥರ ರೌಂಡ್ ಮಾಡಿಕೊಂಡು ಒಂದು 2-3 ರೌಂಡ್ ಹಾಕ್ಬಿಟ್ಟು ನೋಡಿ ಸೆಂಟ್ರಲ್ಲಿ ಆ ಥರ ಬಸ್ ಮಾಡ್ತಾರೆ. ಆ ಥರ ಬಸ್ ಮಾಡಿದ್ರೆ ಈ ಥರ ಬರುತ್ತೆ. ನೋಡಿ ಉಂಡೆ ಅನ್ನೋದು ಎಲ್ಲ ಪ್ರತಿಯೊಂದು ಉಂಡೆನೂ ಒಂದೇ ಸೈಜಲ್ಲೇ ಬರಬೇಕು. ನೋಡಿ ಒಂದೇ ಸೈಜ್ ಬರೋ ಕಾರಣಕ್ಕೆ ನೋಡಿ ಆ ಥರ ಮಾಡ್ತಾಯಿದ್ದಾರೆ ಅವರು. ನೋಡಿ ಆ ಥರ ಇದು ಸಕ್ಕರೆ ಪಾಕ ಅನ್ನೋದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಒಂದೆಲೆ ಪಾಕ ಮಾಡ್ಕೊಬೇಕಂತೆ. ನೋಡಿ ಈ ಥರ ನೋಡಿ ಇಷ್ಟು ಮಾತ್ರ ಪಾಕ ಮಾಡ್ಕೊಂಡಿದ್ದಾರೆ. ಜಸ್ಟ್ ಮುಟ್ಬಿಟ್ಟು ಈ ಥರ ಹಿಂಗೆ ಹೇಳಿದ್ರೆ ನೋಡಿ ಈ ಥರ ಇಷ್ಟು ಮಾತ್ರ ಇದೆ. ನೋಡಿ ಇಷ್ಟು ಮಾತ್ರ ಇರಬೇಕು. ಜಾಸ್ತಿ ಬಂಕ ಇರಬಾರ್ದು. ಜಾಸ್ತಿ ಬಂಕ ಇತ್ತಂದರೆ ಅದು ಪಾಕ ಅನ್ನೋದು ಅದಕ್ಕೆ ಹಿಡಿಯೋದಿಲ್ಲ. ನೋಡಿ ಒಂದೇಲೆ ಪಾಕ ಅಂದರೆ ಇಷ್ಟೇ, ಇಷ್ಟು ನೋಡಿ ಒಂದು ಫುಲ್ ಪ್ಲೇಟ್ ಮಾಡ್ಕೊಂಡಿದ್ದಾರೆ. ಈಗ ಮಾಡ್ಕೊಂಡಿರೋದು ಈಗ ಫುಲ್ ಬಿಸಿ ಎಣ್ಣೆ ಬಿಸಿ ಮಾಡ್ತಾ ಇದ್ದಾರೆ. ಈ ಎಣ್ಣೆ ಅನ್ನೋದು ಫುಲ್ ಬಿಸಿ ಆಗಬೇಕು. ಫುಲ್ ಬಿಸಿ ಆದಮೇಲೆ ಬಾದಿಷಾ ಇದರಲ್ಲೇ ಹಾಕ್ಕೊತಾರೆ. ನೋಡಿ ಎಣ್ಣೆ ಅನ್ನೋದು ಫುಲ್ ಬಿಸಿ ಆಗಿದೆ. ಬಿಸಿ ಆದಮೇಲೆ ಈಗ ಹಾಕ್ಕೊತಾ ಇದ್ದಾರೆ. ನೋಡಿ ಬಾದಿಷಾ ಅನ್ನೋದು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ನೋಡಿ ಅದನ್ನೆಲ್ಲನೂ ಫುಲ್ ಆ ಪ್ಲೇಟೆಲ್ಲ ಇದ್ರಲ್ಲಿ ಹಾಕ್ಕೊಂಡ್ಬಿಡ್ತೀರಾ? ಎಲ್ಲ ಹಾಕ್ಬಿಡ್ತಾರೆ ಫುಲ್ಲು. ನೋಡಿ ಫುಲ್ ಇದು ಈ ಬಾಂಡ್ಲಿಯಲ್ಲಿ ಹಾಕೋಣಂಥದ್ದು. ಇದು ಎಷ್ಟು kg ಬಾಂಡ್ಲಿ ಇದು?
ಅದು 20 kg ಎಣ್ಣೆ ಆಗಿದೆ. 20 kg ಎಣ್ಣೆ ನೋಡಿ, 20 kg ಎಣ್ಣೆ ಹಾಕ್ಕೊಂಡಿದ್ದಾರೆ. 20 kg ಎಣ್ಣೆಯಲ್ಲಿ ನೋಡಿ ಅದೆಲ್ಲ ಫುಲ್ ಇದ್ರಲ್ಲಿ ಹಾಕ್ಕೊಂಡಂಥದ್ದು. ಎಷ್ಟಿರುತ್ತೆ ಸರ್ ಅದು ಬಾದಿಶಾ ಅದರಲ್ಲಿ ಇರೋದು? ಅದರಲ್ಲಿ ಒಂದು 250 ಇರ್ತದೆ. 250. ನೋಡಿ 250 ಇದೆ. ಅದನ್ನು ಇದ್ರಲ್ಲಿ ಹಾಕ್ಕೊಂತ ಇದ್ರು. ನೋಡಿ ಫುಲ್ ಪ್ಲೇಟ್ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಇದು ಎಷ್ಟೊತ್ತು ಬೇಯುತ್ತೆ ಸರ್? ಎಷ್ಟೊತ್ತು ತಗೊಳುತ್ತೆ? ಒಂದು ಹಾಫ್ ಆನ್ ಅವರ್ ಬೇಯಬೇಕು. ನೋಡಿ ಒಂದ್ಸತಿ ಇದ್ರಲ್ಲಿ ಹಾಕಿದ್ಮೇಲೆ ಹಾಫ್ ಆನ್ ಅವರ್ ಇದನ್ನ ಫ್ರೈ ಮಾಡ್ಕೊತಾರೆ, ಬೇಯಬೇಕು. ಇದು ಹಾಫ್ ಆನ್ ಅವರ್ ಬೆಂದ್ರೇ ಇದು ಒಂದು ಕಲರ್ ಅನ್ನೋದು ಬರೋದಲ್ಲ, ಕಲರು ಒಳಗಡೆ ಲೈಟಾಗಿ ಕಲರ್ ಬರುತ್ತೆ, ಒಳಗಡೆ ಅನ್ನೋದು ಚೆನ್ನಾಗಿ ಬೇಯುತ್ತದೆ. ಮೈದಾ ಅನ್ನೋದು ನೀಟಾಗಿ ಚೆನ್ನಾಗಿ ಬೇಯಬೇಕು ಒಳಗಡೆ. ನೋಡಿ ಇದು ಒಂದೊಂದಾಗೆ ಮೇಲ್ಗಡೆ ಬರ್ತಾ ಇದೆ. ಈಗ ಹಾಕ್ಕೊಂಡಿದ್ರು ಅದು. ನೋಡಿ ಇದು ಬಾದಿಶಾ ಹಾಕ್ಕೊಳ್ಳೋ ಟೈಮಲ್ಲಿ ತುಂಬ ನಿಧಾನಾಗಿ ಇಟ್ಕೊಂಡಿದ್ರು. ನೋಡಿ ಎಲ್ಲ ಬಾದಿಶಾ ಮೇಲೆ ಬಂದಮೇಲೆ ಈಗ ಉರಿ ಅನ್ನೋದು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆಗ ಹಾಕುವಾಗಂತೂ ತುಂಬ ನಿಧಾನ ಇಟ್ಕೊಂಡಿದ್ರು. ಈಗ ಎಲ್ಲ ಫುಲ್ ಮೇಲ್ಗಡೆ ಬಂದಮೇಲೆ ನೋಡಿ ಉರಿ ಅನ್ನೋದು ಜಾಸ್ತಿ ಮಾಡಿದ್ದಾರೆ. ನೋಡಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಒಂದು 5 ನಿಮಿಷ ಆಗಿದೆ. 5 ನಿಮಿಷ ಆದಮೇಲೆ ಮಿಕ್ಸ್ ಮಾಡ್ತಾರಂತೆ. ಕರೆಕ್ಟಾಗಿದೆಯಾ? ನೋಡಿ ಒಂದು 5ರಿಂದ ಒಂದು 7 ನಿಮಿಷ ಆಗಿದೆ. ನೋಡಿ ಈ ಕಲರ್ ಬಂದಿದೆ ಇದು. ಸರ್ ನಿಮ್ಮದು ಯೂನಿಯನ್ ಹೆಸರು ಸರ್? 20 ಜನ ಯೂನಿಯನ್ ಇದೆ. ಫುಲ್ಲು ಇದು ಸರ್ ನಮ್ಮದು ಕಲ್ಯಾಣೋತ್ಸವ ಊಟ. ಕಲ್ಯಾಣೋತ್ಸವ ಊಟ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ನಾವು ನಮ್ಮ ಅಜ್ಜಿ 80 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮ ಅಜ್ಜಿ ಅವರು 80 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿಗಳು. ಆಮೇಲೆ ನಮ್ಮ ಅಕ್ಕ ಅಲ್ಲಿ ಪಕ್ಕದಲ್ಲೇ ಮಾಡ್ತಾ ಇದ್ದಾರೆ ಅವರು. ಓಕೆ. ಅವರು ಸರಿಯಾಗಿ ನಡ್ಸಲ್ಲ ಅಂದ್ಬಿಟ್ಟು ನಾವು ಇಂಟ್ರೆಸ್ಟ್ ತಗೊಂಡು ನಮ್ಮ ಅಜ್ಜಿ ಅವರು ಹೆಸರು ಇರ್ಬೇಕಂತ ಇವರವರೆಲ್ಲ ಸಪೋರ್ಟ್ ತಗೊಂಡು ಹುಡುಗ ಸೇರ್ಕೊಂಡು ಈಗ ಒಂದು ಯೂನಿಯನ್ ಆಗಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ. ಓಕೆ ಓಕೆ. ಸರ್ಜಾಪುರ ಕಡೆಯಿಂದ ಇದು ಅವತ್ತಿಂದ ಹೋದ ಕಾಲದಿಂದ ಮಾಡ್ಕೊಂಡು ಬಂದಿರೋದ್ರಿಂದ 80 ವರ್ಷಗಳಿಂದ ಇದು ಕಂಟಿನ್ಯೂ ನೀವು ಮಾಡ್ಕೊಂಡು ಹೋಗ್ತಾನೆ ಇದ್ದೀರಾ? ಓ ವೆರಿ ಗುಡ್. ತುಂಬಾ ತುಂಬಾ ಧನ್ಯವಾದ ಸರ್. ಈ ತರ ಇದನ್ನ ಕಂಟಿನ್ಯೂಷನ್ ಮಾಡೋದು ಎಲ್ಲಾರು ತಗೊಂತಾರೆ. ಇಷ್ಟ ಬಂದಾಗ ಮಾಡ್ತಾರೆ. ನಮ್ದು ಆತರ ಅಲ್ಲ. ನಮ್ದು ಎಲ್ಲಾ ಫ್ರೆಂಡ್ಸ್ ಎಲ್ಲ ಹಾಕೊಂಡು ನಮ್ ಕೈಯಲ್ಲಿ ಎಷ್ಟಾಗುತ್ತೆ ಹಾಕಿ ಮಾಡ್ಕೊಂಡು ಕೊಡೋತ್ರ ಇಸ್ಕೊಂಡು ಇಸ್ಕೊಂಡು ಓಕೆ ಓಕೆ ಆದಷ್ಟು ಎಷ್ಟು ಚೆನ್ನಾಗಿ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದು ಅವತ್ತು ಎಷ್ಟು ಸಾವಿರ ಜನಕ್ಕೆ ಸ್ಟಾರ್ಟ್ ಆಗಿದ್ದು? ನಮ್ದು ಅವತ್ತು ಯಾವ್ದು ಇರಲಿಲ್ಲ. ಬರೀ ಸುತ್ತಪಕ್ಕದಲ್ಲಿ ಯಾವ್ದು ಇರಲಿಲ್ಲ. ನಮ್ದೊಂದೇ ಇದ್ದಿದ್ದು. ಓಕೆ ಓಕೆ ಓಕೆ. ಕೆರೆಯಿಂದ ನೀರು ತಗೊಂಡ್ಬಂದು ಮಾಡ್ತಾ ಇದ್ದು. ಓಹೋ ಹೋ. 80 ವರ್ಷದ ಕೆರೆಯಿಂದ ನಮ್ಮ ಅಜ್ಜಿ ಅವರೆಲ್ಲ ನಾವು ಚಿಕ್ಕ ನಮ್ಮ ಅಜ್ಜಿನ ಕೈ ಇಟ್ಕೊಂಡ್ ಬರ್ತಾ ಇದ್ದಿಲ್ಲ. ಇಲ್ಲೊಂದು ಆಲದ ಮರ ಇತ್ತು. ಆಲದ ಮರಗಳನ್ನ ನಾವು ಮಾಡ್ತಾ ಇದ್ವಿ. ನನಗೆ ಬುದ್ಧಿ ಬಂದಿದ್ದು 49 ವರ್ಷ. 42 ವರ್ಷದಿಂದ ನನಗೆ ಬುದ್ಧಿ ಬಂದಿದ್ದಾಗ ಬರ್ತಾನೆ ಇದ್ದೀನಿ. ಹೌದಾ? ವೆರಿ ಗುಡ್ ವೆರಿ ಗುಡ್. ತುಂಬಾ 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 ಥ್ಯಾಂಕ್ಸ್ ಸರ್. ನಾವೊಂದು ಚೆನ್ನಾಗಿ ಆಗ್ಬೇಕು ಊಟ ಎಲ್ಲ ನಮ್ಮ ಬಳಗ ನಮ್ಮ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈಗೆಲ್ಲ ಜೊತೆಗೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನ ಮಾಡೋಣ. ನೋಡಿ ಇದು ಇವರು ಇಷ್ಟು ಜನ 4,000 ಜನಕ್ಕೆ ಮಾಡ್ತಾರೆ. ಮಂಜು 12,000 ಜನ 12,000 ಜನ 3 ದಿವಸ 12,000 ಜನಕ್ಕೆ ಪಲ್ಲಕ್ಕಿ ದಿವಸ ಊಟ ಇದೆ. ಬೆಳಿಗ್ಗೆ ಟಿಫನ್ ಇದೆ 500 ಜನಕ್ಕೆ. ನಾಳೆ ಬೆಳಿಗ್ಗೆ ಇವಾಗ ಬೆಳಿಗ್ಗೆ 9 ಗಂಟೆ ಸ್ಟಾರ್ಟ್ ಆಗುತ್ತೆ. ಟಿಫನ್ ಇರಲ್ಲ. ನಾಳಿದ್ದು 3 ಗಂಟೆಗೆ ಊಟ. ಅದರಿಂದ 500 ಊಟ ಬೆಳಿಗ್ಗೆ ಟಿಫನ್ಗೆ ಈ ಉದ್ನೋಡೆ, ಕೇಸರಿ ಬಾತು, ಪೊಂಗಲ್ಲು ಈ ತರ ಎಲ್ಲ ಮಾಡ್ತೀವಿ. ಆಮೇಲೆ ನಾಳಿದ್ದು ಊಟ ಟಿಫನ್ ಇದೆ. ಅದಕ್ಕೊಂದು ಬಜ್ಜಿನೋ. ಇದು ಎಷ್ಟು 3 ದಿನ ನಡೀತಾ? 3 ದಿನ ಫುಲ್. ಇದು 3 ದಿನ ಅನ್ನದಾನ. 3 ದಿನ ರಾತ್ರಿ ಶನಿವಾರ ನೈಟ್ ಫುಲ್ ಡೇ. ಅಂದ್ರೆ ಮಲ್ಲಿಗೆ ಇಡ್ಲಿ, ವಾಂಗಿ ಬಾತು, ಆಮೇಲೆ ಕೇಸರಿ ಬಾತು, ಜಾಂಗೀರು, ಪಕೋಡ ಬೋಂಡ ಇವೆಲ್ಲ ಫುಲ್ ನೈಟ್. ನೀವೇ ನೋಡಿ ನೋಡ್ತಾ ಇದ್ರಲ್ಲ, ನಾವ್ ಹೇಳೋದೆಲ್ಲ ನೋಡ್ರಿ. ನೀರ್ ಇಡ್ಸಿದ್ ಇನ್ನೂ ಒಂದ್ ದೊಡ್ಡ ಬರ್ತದೆ. ನಾವೇ ಈ ತರ ಎಲ್ಲ ನಾವೇ ಮದುವೆಗಳಿಗೆ ಇವಾಗ ನಮ್ಮ ಮನೆಯಲ್ಲಿ ನೋಡಿ ಎಷ್ಟಿದೆ. ನಮ್ಮ ಮನೆಗಳಲ್ಲಿ ಫುಲ್ ಲೋಡ್ ಎಷ್ಟು ಇಂಟ್ರೆಸ್ಟ್ ತಗೊಂತೀವ ಅದ್ರ
ಬಗ್ಗೆ ದೇವ್ರದ್ದು ವಿಚಾರ ಮಾಡ್ಬೇಕಂದ್ರೆ ನಾವು ಇನ್ನೊಂದು ಎಷ್ಟೊಂದು ಇಂಟ್ರೆಸ್ಟ್ ತಗೋಬೇಕು ನಾವು. ಹೌದು ಹೌದು ಹೌದು. ಈಗ ನಮ್ಮ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾ, ಒಂದು ಮದುವೆ ಆಗುತ್ತೆ ಎಷ್ಟೊಂದು ಇಂಟ್ರೆಸ್ಟ್ ಮಾಡ್ತೀವಿ. ಹೌದು ಹೌದು ಹೌದು. ಒಂದು 200 ಜನ ತಿಂತಾರೆ ಪಾಪ. ಹಾ ಹಾ, ಬಂದು ಅಂಗಡಿ ಪಾಪ ಹೌದು ಹೌದು ಮಾಡ್ಸಿದೀವಿ. ಹಾ ಹಾ, ನೋಡಿ ಈಗಲೇ ಆಲ್ಮೋಸ್ಟ್ 100 ಜನಕ್ಕೆ ಊಟ ಮಾಡಿದ್ದಾರೆ. 100-200 ಜನಕ್ಕೆ ನೋಡಿ ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ. ತಿಂದು ಹೋಗ್ತಾ ಇದಾರೆ ಎಲ್ಲ. ಹಾ, ನೋಡಿ ಬಂದವ್ರಿಗೆಲ್ಲನೂ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಾಳೆ ಇರೋದು ತೇರು, ನಾಳೆ ಜಾತ್ರೆ ಸ್ಟಾರ್ಟ್ ಆಗೋದು. ನಾವು ಮಾಡ್ಕೊಂಡಿದ್ವಲ್ಲ ಬಂದ್ಬಿಟ್ಟು ಇವತ್ತು ನೈಟ್ ಬರ್ತಾ ಇದೆ ನೋಡಿ, ಬರ್ತಾ ಇದ್ದಾರೆ. ಹಾ, ನೋಡಿ ಬರೋರ್ಗೆಲ್ಲಾನು ಅನ್ನದಾನ. ಎಲ್ಲರೂ ಬರೋರು ನಾವು 12 ಗಂಟೆಗೆ ಬಂದ್ರು ಊಟ ಮಾಡ್ತೀವಿ. ವೆರಿ ಗುಡ್. 12 ಗಂಟೆಗೆ ಬಂದ್ರು ನಾವು ಎಲ್ಲರೂ ಹಿಂಗೆ ಇದ್ದೀವಿ. ಜಾತ್ರೆ ತಿರೋ ಗಂಟೆ ರಾತ್ರಿ 12 ಗಂಟೆಗೆ ಬಂದು ಊಟ ಬೇಕಂದ್ರೂ ನಾವು ಮಾಡ್ಕೊಡ್ತೀವಿ. ವೆರಿ ಗುಡ್ ವೆರಿ ಗುಡ್ ವೆರಿ ನಮ್ಮ ಗುಡ್. ಉದ್ದೇಶ ಸರ್ ನಮ್ಗೆ. ಹೌದು ಹೌದು, ಇದು ಎಲ್ಲರಿಗೂ ಒಂದು ಮದುವೆ ಮಾಡ್ಬೇಕಾದ್ರೆ ನನ್ನ ಮಗಳಿಗೆ ಒಂದು ಮದುವೆ ಮಾಡ್ಬೇಕಾದ್ರೆ ಮಗನಿಗೆ ಒಂದು ಮದುವೆ ಎಷ್ಟೊಂದು ಇಂಟ್ರೆಸ್ಟ್ ತಗೊಂತೀವಿ. ಹೌದು ಅದಕ್ಕಿಂತ ಡಬಲ್ ಇಂಟ್ರೆಸ್ಟ್ ದೇವ್ರ ವಿಚಾರ ಅಲ್ವಾ ಇದು. ಹೌದು ಹೌದು ದೇವ್ರು ಕೊಟ್ರೆ ನಮ್ಗೆ ಮಗಳ ಮದುವೆ ಮಾಡ್ಬೇಕಂದ್ರು ಮಗನ ಮದುವೆ ಮಾಡ್ಬೇಕಂದ್ರು ನಮ್ಮ ಮನೇಲಿ ಒಂದು ಫಂಕ್ಷನ್ ಇರ್ಬೇಕು, ಅದು ದೇವ್ರು ಕೊಟ್ರೆ ನಮ್ಗೆ. ಹೌದು ಹೌದು ಹೌದು. ಆ ದೇವ್ರು ಕೊಟ್ಟಿರೋದ್ರಿಂದ ಎಲ್ಲರೂ ಸಪೋರ್ಟ್ ತಗೊಂಡು ನಮ್ಮ ಹುಡುಗ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ತಗೊಂಡು ಈ ಕೆಲಸನ ಮಾಡ್ತಾ ಇದ್ದೀವಿ. ವೆರಿ ಗುಡ್ ಸರ್, ವೆರಿ ಗುಡ್. ನಮ್ಮ ಉದ್ದೇಶ ಬೇರೆ ಉದ್ದೇಶ ಇಲ್ಲ. ಕರೆಕ್ಟ್, ತುಂಬಾ ಚೆನ್ನಾಗಿದೆ. ನಾವು ಹೋಗಿನ ದೇವಸ್ಥಾನಕ್ಕೆ ಹೋಗಿಲ್ಲ. ಹಾ, ನಾವು ದೇವಸ್ಥಾನಕ್ಕೆ ಜಾತ್ರೆಗೂ ನಾನು ಹೋಗೋದು, ಯಾಕಂದ್ರೆ ದೇವ್ರು ಇಲ್ಲೇ ಕೆಲಸ ಕೊಟ್ಟಿದ್ದಾರೆ ನನಗೆ. ಹೌದು ಹೌದು. ನಾವ್ ಇಲ್ಲೇ ಮಾಡ್ಕೊಂಡು ಇಲ್ಲೇ ಕೆಲಸ ಮಾಡಿ ಇಲ್ಲೇ ಪೂಜೆ ಮಾಡ್ಬಿಟ್ಟು ಆಮೇಲೆ ಹೋಗ್ತೀವಿ ದೇವಸ್ಥಾನಕ್ಕೆ. ಓಕೆ. ಯಾಕಂದ್ರೆ ಫಸ್ಟ್ ಕೆಲಸ ದೇವ್ರಿಗೆ, ಜನರಿಗೆ ನಾವು ಅಡಿಗೆ ಬಡಿಸೋದು ಊಟ ಬಡಿಸೋದು ನಾವು ಅದೇ ದೇವ್ರು ಕೊಟ್ಟರೆ ಕೆಲಸ. ಹೌದು ಇಲ್ಲಿ ಮಾಡಿ ಕೆಲಸ ನಾವು ಅಲ್ಲಿ ನೋಡ್ಕೊಂತೀವಿ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಕೆಲಸ ಕೊಟ್ಟಿದ್ದಾರೆ. ಓಕೆ. ಅಷ್ಟೊಂದು ರಿಸ್ಕ್. ಬೆಳಿಗ್ಗೆ ನೋಡಿ ಎಷ್ಟೊಂದು ಕ್ರೌಡ್ ಇರ್ತದೆ. ನಾವು ಹಾಕೋದೇನು ಬೇರೆ ಗೊತ್ತಾ, ಬುಲೆಟ್ GTS ಬುಲೆಟ್ ಲೋಕಲ್ ಅಂತ ಯಾವ್ದು ಹಾಕಲ್ಲ, ಯಾವ್ದು ಹಾಕಲ್ಲ. ಮುಬಾರಕ್ ಬುಲೆಟ್ GTS ಬುಲೆಟ್ ಮುಬಾರಕ್ ಕೇಸರ್ ಕಲ್ದಿ ಎಷ್ಟು ಬಿಟ್ರೆ ನಾವು ಯಾವ್ದು ಹಾಕಲ್ಲ. ಓಕೆ ಓಕೆ, ತುಂಬಾ ಚೆನ್ನಾಗಿದೆ. ಯಾರನ್ನ ತೆಗೆದುಕೊಟ್ರು ಭಕ್ತಾದಿಗಳು ನಾವು ಬೇಡ ಬಿಟ್ಟು, ಯಾಕಂದ್ರೆ ನಮ್ಮ ಮನೆಗೆ ಕೊಡೋಗಲ್ಲ. ಆಮೇಲೆ ಏನೇ ಮಿಕ್ಕಿದ್ರು ಒಂದು ಅರ್ಧ ಕೆಜಿ ನಮ್ಮ ಮನೆಗೆ ತಗೊಂಡೋಗಲ್ಲ, ಅಲ್ಲೇ ಬಿಟ್ಬಿಟ್ಟು ಎಲ್ಲ ಹರಾಜ್ ಬಿಟ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಡ್ತೀವಿ. ಅಲ್ಲೇ 1 ಕೆಜಿ ಕೂಡ ಯಾರೇ ದಾನಾದಿಗಳು ಯಾರು ಕೊಟ್ರು ಅರ್ಧ ಕೆಜಿ ನಮ್ಮ ಮನೆಗೆ ಬೇಡ. ನಮ್ಗೆ ಇವಾಗ ಒಂದು ಮುದ್ದೆ ತಿಂದ್ರೆ ಜೀರ್ಣ ಆಗಲ್ಲ. ಯಾಕಂದ್ರೆ ಅದಕ್ಕೂ ಸುಳ್ಳು ಹೇಳೋದಕ್ಕೆ ತಪ್ಪು ಹೇಳೋದಕ್ಕೆ ಈಸ್ಕೊಳೋದಕ್ಕೆ. ಯಾರೇ ದಾನಿಗಳು ಕೊಟ್ರು ಅಷ್ಟೇ, ನಾವು ಏನೇ ಕೊಟ್ರು ಜಾತ್ರೆ ಮುಗಿದ ತಕ್ಷಣ ಒಂದ್ ಹತ್ರ ಸೇರ್ಬಿಟ್ಟು ಎಲ್ಲರೂ ಎಲ್ಲ ಅಲ್ಲೇ ಯಾರ ಬಡವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ಅಲ್ಲೇ ಕೊಟ್ಬಿಡ್ತೀವಿ ಎಲ್ಲ. ಓಕೆ ಓಕೆ, ಸರಿ ಸರ್. ನಿಮ್ಮ ಹೆಸರು, ನಿಮ್ಮ ನಂಬರ್ ಹೇಳಿ ಸರ್. ನೆಕ್ಸ್ಟ್ ಟೈಮ್ ಯಾರಾದ್ರೂ ನೋಡಿ, ಯಾರಾದ್ರೂ ನೆಕ್ಸ್ಟ್ ಟೈಮ್ ಡೊನೇಟ್ ಮಾಡ್ಬೇಕು ಅಂತಂದ್ರೆ ಅನ್ನದಾನಕ್ಕೆ ಇಲ್ಲಿ ಚಿಕ್ಕತಿರುಪತಿಯಲ್ಲಿ ನಡೆಯುವಂತ ಒಂದು ಜಾತ್ರೆಗೆ ಇವ್ರ ನಂಬರ್ ಗೋವಿಂದ್ ರಾಜ್ ಅಂತ ಬಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇವ್ರಿಗೆ ಒಂದು ಏನೇ ನಂಬರ್ ಹೇಳಿ ಸರ್. ಇದು 2 ಸಲ ಮಾಡ್ತೀನಿ ವರ್ಷಕ್ಕೆ. ಶ್ರಾವಣ ಶನಿವಾರ, ಲಾಸ್ಟ್ ಶನಿವಾರ ಅವತ್ತು 7,000-8,000 ಜನ. 99-022-77-233 ನೋಡಿ. ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಸರ್ ಗೋವಿಂದ್ ರಾಜ್ ಅಂತ ಬಿಟ್ಟು ಸರ್ ಹೆಸರು. ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನೀವು ಕೊಡ್ಬೋದು. ಏನ್ ತೊಂದ್ರೆ ಇಲ್ಲ, ಕೊಡ್ಬೋದು. ಅವ್ರ ಪ್ರೀತಿ ಕೊಡ್ಬೇಕಂತ ಯಾವತ್ತು ಯಾರನ್ನು ಕೇಳೋದಿಲ್ಲ. ನಾವು ಬೇಕಾದ್ರೆ ಅವ್ರ ಪ್ರೀತಿ ದೇವ್ರ ಮೇಲೆ ಅವ್ರ ಇಷ್ಟ, ಭಕ್ತಿ ಮಾಡೋದು ನಮ್ ಭಕ್ತಿ ಅಷ್ಟೇ ನಮ್ಗೆ ಗೊತ್ತಿರೋದು. ಹೌದೌದು. ಮುಂದೆ ನಿಂತ್ಕೊಂಡ್ ಮಾಡ್ತಿರಲ್ಲ, ಅದೇ ಗ್ರೇಟ್. ಅದೇ ಆ ರಿಸ್ಕ್ ತಗೊಂಡ್ ಮಾಡ್ತಾ ಇದೀರಲ್ಲ, ಅದಕ್ಕೆ ಎಷ್ಟು ಹೇಳಿದ್ರು ಧನ್ಯವಾದ. ನೋಡ್ತಿದ್ರಲ್ಲ ಇವಾಗೆಲ್ಲ ಎಲ್ಲ ಕ್ವಾಲಿಟಿ ಎಲ್ಲ ಮದುವೆಗಳಿಗೆ ಏನ್ ತರ ಇರುತ್ತೆ ಸೇಮ್ ಅದಕ್ಕಿಂತ ಹೆಚ್ಚಾಗಿ ಮಾಡ್ತಾರೆ. ಹೌದೌದು, ತುಂಬಾ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಹೌದೌದು. ಇಲ್ಲ, ಅವರೆಲ್ಲ ಕೇಳೋದೇ ಅದು ಮುದ್ದೆ ಸಾರು. ಯಾರೇ ಪಲಾವ್ ಪಲಾವ್ ನೋಡಿ ಫ್ರೈ ಆಗಿ ಇದ್ರಲ್ಲಿ ಹಾಕೊಂಡಿದ್ರು. ಈಗ ಇದನ್ನ ತಗೊಂಡು ಇದ್ರಲ್ಲಿ ಹಾಕೊಂತ ಇದ್ದಾರೆ. ಇದು ಎಷ್ಟೊತ್ತು ಬಿಡ್ತೀರಾ ಸರ್ ಇದರಲ್ಲಿ ಪಾಕದಲ್ಲಿ? 10 ನಿಮಿಷ ನೋಡಿ. ಒಂದು 10 ನಿಮಿಷ ಪಾಕದಲ್ಲಿ ಬಿಡ್ತಾರೆ ನೋಡಿ. ಈ ಥರ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡಿಕೊಂಡು ಇದರಲ್ಲಿ ಹಾಕೋಣ ಅಂತ. ಈಗ ಬಾದಿಶಾ ಅನ್ನೋದು ಫುಲ್ ಫ್ರೈ ಆಗಿದೆ ನೋಡಿ. ಇಷ್ಟು ಮಾತ್ರ ಫ್ರೈ ಮಾಡಿ ನೋಡಿ ಇದರಲ್ಲಿ ಹಾಕೋಣ ಅಂತ ನೋಡಿ. ಈ ಥರ ಬ್ರೌನ್ ಕಲರ್ ಆಗಿ ಈ ಥರ ಬರಬೇಕು. ಈ ಥರ ಬಂದಮೇಲೆ ತೆಗಿತಾ ಇದ್ದಾರೆ. ಕಲರ್ ನೋಡ್ಕೊಂಡು ಇದನ್ನ ತೆಗಿಬೇಕಾಗುತ್ತೆ. ನೋಡಿ ಆಗಲೇ ಎಲ್ಲ ಪರೋಟದಲ್ಲಿ ಹಾಕಿ ಇಟ್ಕೊಂಡಿದ್ರು. ಅದಕ್ಕೆ ಕೊಬ್ಬರಿ ಪುಡಿ, ಇದು ಒಣಕೊಬ್ಬರಿ ಅಲ್ಲ? ನೋಡಿ ಇದು ಒಣಕೊಬ್ಬರಿ ಪುಡಿ. ಈ ಒಣಕೊಬ್ಬರಿ ಇದಕ್ಕೆ ಹಾಕ್ಕೊಂಡು ಮಾಡೋವಂಥದ್ದು ನೋಡಿ. ಇದಕ್ಕೆ ಉದುರಿಸ್ಕೊತಾರೆ ಸುಮ್ಮನೆ ಮೇಲ್ಗಡೆ ಸ್ವಲ್ಪ ಉದುರಿಸ್ಕೊಂಡಿದ್ದಾರೆ ನೋಡಿ. ಆ ಥರ ಉದುರಿಸ್ಕೊಂಡು ಈ ಥರ ಟ್ರೇಯಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ
ನೋಡಿ ಆಗಿದ್ದು ಬಾದಿಷಾಗಳೆಲ್ಲ ತೊಗೊಂಡೋಗಿ ನೋಡಿ ಇಲ್ಲಿ ಜೋಡಿಸ್ಕೊತಾ ಇದ್ದಾರೆ. ನೋಡಿ ಎಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ಫುಲ್. ನೋಡಿ ಈ ಥರ ಬಾದಿಷಾ ಆದಮೇಲೆ ನೋಡಿ ಈ ಥರ ಒಣಕೊಬ್ಬರಿ ಪುಡಿ, ಪ್ಯಾಕೆಟ್ ಪುಡಿ ನೋಡಿ ಈ ಥರ ಹಾಕ್ಕೊಂಡ್ರೆ ಬಾದಿಷಾ ಅನ್ನೋದು ರೆಡಿ. ನೋಡಿ ಅದರಲ್ಲಿ ನೆಂದಿದೆ ನೋಡಿ, ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ಥರ ನೆಂದಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಒಳಗಡೆ ಫುಲ್ಲು ನೆಂದಿರುತ್ತೆ, ಇದು ಒಳಗಡೆ ಫುಲ್ ನೆಂದಿರುತ್ತೆ, ಅದು ಪ್ರೆಸ್ ಮಾಡಿದ್ರೆ ಫುಲ್ಲು ಗೊತ್ತಾಗ್ಬಿಡುತ್ತೆ. ಆ ಥರ ಆದಮೇಲೆ ಇದನ್ನು ತೆಗೆದುಬಿಡ್ತಾರೆ. ಫುಲ್ಲು ತಗೊಂಡು ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ 12:15 1 ಗಂಟೆ ಆಗಿದೆ. 1 ಗಂಟೆಯಲ್ಲಿ ನೋಡಿ ಕಾಳು ಅಲ್ಲಿ ಬೇಯ್ತಾ ಇದೆ, ಅಲ್ಲಿ ಅವರೆಕಾಳು ಸಾರಿಗೆ ಹಾಕಿದ್ದಾರೆ. ಈಗ ಎಲ್ಲಾನು ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ನೋಡಿ ಇಬ್ಬರು ಒಣಕೊಬ್ಬರಿ ತುರುಕ್ತಾ ಇದ್ದಾರೆ. ನೋಡಿ ಅಲ್ಲಿ ಹಸಿಮೆಣಸಿನ್ಕಾಯಿ ಬಿಡಿಸ್ಕೊತಾ ಇದ್ದಾರೆ. ನೋಡಿ ಬಟಾಣಿ, ನೋಡಿ ಇಲ್ಲಿ ಈರುಳ್ಳಿ, ನೋಡಿ ಅಲ್ಲಿ ಈರುಳ್ಳಿ ಹಚ್ತಾ ಇದ್ದಾರೆ. ನೋಡಿ ಸರ್ ನಿದ್ದೆ ಮಾಡ್ತಾ ಇದ್ದಾರೆ. ನೋಡಿ ಆಲೂಗಡ್ಡೆ ಎಲ್ಲನೂ ಒಂದು ಫುಲ್ ಪಾತ್ರೆ ಕುಯ್ಕೊಂಡು ಇಟ್ಕೊಂಡಿದ್ದಾರೆ. ಮತ್ತು ಬದನೆಕಾಯಿ ನೋಡಿ ಅಲ್ಲಿ ಒಂದು ಪಾತ್ರೆ ಇದೆಯಲ್ಲ, ಆ ಪಾತ್ರೆ ಫುಲ್ಲು ಬದನೆಕಾಯಿ ಕಾಳು ಸಾರಿಗೆ. ನೋಡಿ ಇದು ಬಂದು ANR ಕ್ಯಾಟ್ರಸ್ ಕಡೆಯಿಂದ ಮಾಡ್ತಾರಂಥದ್ದು. ನೋಡಿ ಇಲ್ಲಿದ್ದಾರೆ ನೋಡಿ, ರಾಘವೇಂದ್ರ ಅಂತ ಬಿಟ್ಟು ಇವ್ರದ್ದೇ ಕ್ಯಾಟ್ರಸ್ ಇದು. ಆಲ್ಮೋಸ್ಟು ಇಲ್ಲಿ ಬೆಳಗಿನ ಜಾವ ನೋಡಿ ಇದು ಒಂದು 4,000 ಜನಕ್ಕೆ ಮಾಡ್ತಾರಂಥದ್ದು. ಇದೆಲ್ಲ ಆಗಿದೆ. 4,000 to 5,000 ಜನ ಬರೋ ಒಂದು ಐಡಿಯಾ ಮೇಲೆ ಮಾಡ್ತಾರಂಥ ಅಡುಗೆಗಳಿದ್ದು. ನೀವು ಎಲ್ಲಾದರೂ ನಿಮ್ಗೇನಾದರೂ ಫಂಕ್ಷನ್ಸು ಏನೇ ಗ್ರೂಪ್ ಪ್ರವೇಶಗಳು, ಮದುವೆಗಳು ಏನೇ ಇದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನೋಡಿ ಇದು ಲಾಸ್ಟ್ ಪರೋಟ, ಲಾಸ್ಟ್ ಮುಗಿದಿದೆ. ಈಗ ಲಾಸ್ಟ್ ಪರೋಟ ಲಾಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ ನಿಧಾನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ಬಲ್ಟು ಮಾಡೋಕ್ಕೆ ಹೋದರೆ ಎಲ್ಲ ಪುಡಿ ಆಗೋಗುತ್ತಂತೆ. ನೋಡಿ ಈ ಥರ ಮಾಡ್ಕೋಬೇಕು. ನೋಡಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈಗ ಲಾಸ್ಟ್ ಪರೋಟ ರೆಡಿಯಾಗಿದೆ. ಇದು ಲಾಸ್ಟ್ ಪರೋಟ ಈಗ ನೆನೆಸಿಟ್ಕೊಂಡು ಒಂದು 10-15 ನಿಮಿಷ ಇದರಲ್ಲಿ ನೆನೆಸಿಟ್ಕೊಂಡು ಈಗ ತೆಗೆದಿದ್ದಾರೆ. ನೋಡಿ ಈ ಥರ ಚೆನ್ನಾಗಿ ನೆನಿಬೇಕು. ಪ್ರೆಸ್ ಮಾಡಿ ನೋಡಿದ್ರೆ, ಆಗಲೇ ತೋರಿಸಿದ್ನಲ್ಲ ಆ ಥರ ಪ್ರೆಸ್ ಮಾಡಿ ನೋಡಿದ್ರೆ ಒಳಗಡೆ ಎಲ್ಲನೂ ಸಕ್ಕರೆ ಪಾಕ ಅನ್ನೋದು ಒಳಗಡೆ ಚೆನ್ನಾಗಿ ನೆಂದಿರಬೇಕದು. ಬಾದಿಷಾ ಅನ್ನೋದು ಕಂಪ್ಲೀಟಾಗಿ ರೆಡಿಯಾಗಿದೆ, ಫುಲ್ ರೆಡಿ. ಸ್ನೇಹಿತರೆ ನೋಡಿ ಬಾದಿಷಾ ಅನ್ನೋದು ರೆಡಿಯಾಗಿದೆ. ಒಳ್ಳೆ ಬಾದಿಷಾ ಈ ಥರ ಇರುತ್ತೆ. ನೋಡಿ ಬಾದಿಷಾ ಅನ್ನೋದು ರೆಡಿಯಾಗಿದೆ. ನೋಡೋಣ ಬನ್ನಿ. ನೋಡಿ
ನೋಡಿ ಈ ಥರ ಇರಬೇಕು. ನೋಡಿ ಈ ಥರ ನೆನಿಬೇಕು ಪಾಕದಲ್ಲಿ. ಈ ಥರ ನೆಂದರೆ ಈ ಬಾದಿಷಾ ಅನ್ನೋದು ಈ ಥರ ಬರುತ್ತೆ. ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡಿ ಬಾದಿಷಾ ಅನ್ನೋದು ರೆಡಿಯಾಗಿದೆ, ಸಕ್ಕತ್ತಾಗಿದೆ.